ಇಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಓಡಾಗೋಣ ಅಂದರೆ ನೋಡ್ತಾರೆ ಅವರು. ಏನು ಮಾಡೋಣ, ಮಜಾ ಇದೆ. ಎಷ್ಟು ಗ್ರೇಟ್ ಅಲ್ವಾ ನಾವು. ಈಗ ಅವಳ ನಗುವ ನೋಡಿ ಮರೆತೆ ಜಗವ, ಹಗಲು ಗನಸು ಮುಗಿಸಿ ಸಂಜೆ ಮೇಲೆ ಸಿಗುವ, ಮುಸ್ಸಂಜೆಗೆ ಹಡಗಲು ತಂಗಾಳಿಯ ತಯಾರಿ, ಸದ್ದಿಲ್ಲದೆ ಸೂರ್ಯನು ಬನಾಚೆಗೆ ಪರಾರಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ಜೀವ ಬ್ಲಾಗ್ಸ್. ಎಲ್ಲ ನನ್ನ ಕನ್ನಡಿಗರಿಗೆ ನಿಮ್ಮ ಕರ್ನಾಟಕ ಕಡೆಯಿಂದ ನಮಸ್ತೆ. ಅಪ್ಪ ಮೆಟ್ಲತ್ತೆ ಹೋಗೋಕ್ಕಾಗ್ತಿಲ್ಲ ನನಗೆ. ಕಾಲೇಜಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ 2 days ಆದಮೇಲೆ ಆ್ಯನ್ಯುವಲ್ ಡೇ ಇದೆ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸೊ ಅಮೌಂಟ್ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ನಾವು ಡ್ಯಾನ್ಸ್ ಮಾಡಬೇಕು ಅಂತ ಇದ್ದೀವಿ. ಏನೇನೆಲ್ಲ ಮಾಡ್ತೀವಿ, ಹೇಗೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ನೋಡೋಣ ಅಂತ ಹೇಳ್ತಾ ಬನ್ನಿ. ಮತ್ತೆ ಹೋಗೋಣ. ಯಾರಾದ್ರು ಕ್ಲಾಸ್ ತಗೊಂಡಿದ್ರೆ ಹೋಗೋಣ, ಇಲ್ಲ ತೊಗೊಂಡಿಲ್ಲ ಅಂದರೆ ಅಮೌಂಟ್ ಕೊಟ್ಬಿಟ್ಟು ಹೋಗ್ತೀನಿ. ನನ್ನ ತಂಗಿದೊಂದು ಅಡ್ಮಿಷನ್ ಮಾಡಿಸೋದಿದೆ, ಮಾಡಿಸಿ ಬರ್ತೀನಿ. ಇನ್ನೂ ಯಾರೂ ಇಲ್ಲ. ಆ ಕಡೆ ರೂಮ ಕ್ಲಾಸ್ ತಗೊಂಡಿದ್ದಾರೆ. ನಾನು ಹೋಗೋಕ್ಕೆ ಭಯ ಪಡ್ಕೊತಿದ್ದೀನಿ. ಕ್ಲಾಸಿಗೆ ಹೋಗೋಕ್ಕೂ ಆಗ್ತಿಲ್ಲ. ಈ ಕಡೆ ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಎಲ್ಲಿಗೆ ಹೋಗೋಣ ಅಂತ ನಾನು ಭಾರಿ ಕಾಮಿಡಿ ಮಾರಾಯ. ನನಗಂತೂ ಅರ್ಥನೇ ಆಗ್ತಿಲ್ಲ. ಅವ್ರಿನ್ನೂ ಬಿಡೋಕೆ ಇನ್ನೂ 1 ತಾಸು ಆಗ್ತದೆ. ವಾಟ್ ಐ ಡೂ. ನನ್ನ ತಂಗಿ ನೋಡಿದರೆ ಮೇಲೆ ಕಾಲ್ ಮಾಡ್ತಿದ್ದಾಳೆ, ಬಂದ್ಯಾ ಅಂತ. ನಾನು ಇಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಓಡಾಗೋಣ ಅಂದರೆ ನೋಡ್ತಾರೆ ಅವರು. ಏನು ಮಾಡೋಣ, ಹಿಂಗಾದ್ರೂ ಧೈರ್ಯ ಮಾಡಿ ಹೋಗ್ಬಿಡ್ತೀನಿ. ಇವಾಗ ಏನಂತೀರ? ಎಷ್ಟು ಚೆನ್ನಾಗಿ ಬರ್ತೈತಲ್ಲ ಅಲ್ಲ ನೋಡಿ. ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅವ್ರ ಕಾಲೇಜಿಗೆ ಹೋಗ್ಬಿಟ್ಟು ಅಟೆಸ್ಟೆಂಟ್ ಮಾಡಿಸ್ಕೊಂಡು ಆಮೇಲೆ ನಮ್ಮ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು. ಇವತ್ತು ಎಷ್ಟು ಅಡ್ಡಾಡ್ಬಿಟ್ಟಿದ್ದೀನಿ ಅಂದರೆ ಬೆಳಗ್ಗೆ ಉಂಡಿರೋ ಹೊರಕ್ಕೆ 10 ನಿಮಿಷಕ್ಕಿಲ್ಲ, ಹಂಗೆ ಹೋಗ್ಬಿಟ್ಟೈತೆ ಹೊರಗೆ. ಅಷ್ಟು ಓಡಾಡಿದ್ದೀನಿ. ಮೆಟ್ಲತ್ತಿ ಇಳಿದು ಸಾಕ ಹೋಗ್ಬಿಟ್ಟೈತೆ ಇವತ್ತು. ನಮ್ಮ ತಂಗಿ ಎಷ್ಟದಳಂದರೆ ಒಂದೊಂದು ಈಗ 3ನೇ ಸಲ ನಾವು ಕಾಲೇಜಿಗೆ ಹೋಗ್ತಿರೋದು. ಒಂದ್ಸಲ ದೃಢೀಕರಣ ಬಿಸ್ಕೊಂಬರೋಕ್ಕೆ, ಒಂದ್ಸಲ TC ಅಪ್ಲೈ ಮಾಡಿಬರೋಕ್ಕೆ, ಇನ್ನೊಂದು ಸಲಿಗೆ ಏನು ಇಸ್ಕೊಂಬರೋಕ್ಕೆ, ಏನಕ್ಕೋ ಸುಮ್ಮನೆ ಹೋಗ್ತಾನೇ ಇದ್ದೀವಿ. ಇದು ಅಪ್ಲಿಕೇಶನ್ ಹಾಕಕ್ಕೆ ಎಲ್ಲದಕ್ಕೂ ಈಗ 3ನೇ ಸಲ ಹೋಗ್ತಿದ್ದೀವಿ ನಾವು. ಎಷ್ಟು ದಡ್ಡಗಳನ್ನ ಮಜಾ ಇದೆ. ಪಾಸ್ಬುಕ್ ಬಿಟ್ಟು ಬಂದಾಳೆ. ಅಡ್ಮಿಷನ್ ಮಾಡಿಸ್ಕೊ ಅಂದರೆ ಏನು ಮಾಡ್ಸೋಕ್ಕಾಗ್ತದೆ ನೀವೇ ಹೇಳಿ. ಅಕ್ಕ ಹಂಗಿದ್ದ ತೆಗಿ ಒಂದು ಸ್ವಲ್ಪ ಇರಲೇಬೇಕು. ಇರಬೇಕು. ಎಲ್ಲರೂ ಒಂದೇ ಥರ ಇದ್ದರೆ ಕೆಲಸ ಆಗಲ್ಲ. ಕರೆಕ್ಟ್. ನಾನು ಬೇರೆ ಯಾರೋ ಅಂದರೆ ಮೀನ್ಸ್ ಫ್ರೆಂಡ್ಸು ಇಲ್ಲ ಬೇರೆ ಇನ್ಯಾರೋ ಆಗಿದ್ದಿದ್ರೆ ಹಿಂಗೆಲ್ಲ ಓಡಾಡೋ ಹುಡುಗಿನೇ ನಾನಲ್ಲ. ಏನು ನಮ್ಮ ತಂಗಿಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿ ಕೇರಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಸೀನಿಯರ್ಸ್ ನೋಡಿ ಎಷ್ಟು ಜನ ಸಿಗ್ನೇಚರ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ನೋಡಿ ಟೈಮು ಎಲ್ಲ 3 ಗಂಟೆ ಆಯಿತು, ಇನ್ನೂ ಅಡ್ಮಿಷನ್ ಮಾಡ್ಸೋಕ್ಕಾಗಿಲ್ಲ ನಮಗೆ. ಎಷ್ಟು ಗ್ರೇಟ್ ಅಲ್ವಾ ನಾವು. ಫೇರ್ವೆಲ್ ಈಗ ನೋಡಿ ಪಾಸ್ಬುಕ್ ಹೋಯ್ತು, ಈಗ ಫೋಟೋ ಇಲ್ಲ ಅಂತ ಹೇಳ್ಬಿಟ್ಟು ಫೋಟೋ ತೆಗೆಸ್ಕೊಳ್ತಾರೆ. ನಾವಲ್ಲಿಂದ ಸೀದಾ ಮುಗಿಸ್ಕೊಂಡು ಮತ್ತೆ ನಮ್ಮ ಫ್ರೆಂಡ್ ಮನೆಗೆ ಹೋದೆ. ಸಾಕಾಗೋಯ್ತು. ಹೊಟ್ಟೆಯಲ್ಲಿ ಹುಳ ಎಲ್ಲ ಸತ್ತೋಗ್ತಿದ್ದಾವೆ. ಹೆವಿ ಈ ಬಿಸಿಲಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಳೆ ಬಂದ್ಬಿಡುತ್ತೆ. ಇಷ್ಟು ಉರಿ ಬಿಸಿಲೈತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಳೆ ಬಂದ್ಬಿಡುತ್ತೆ. ಅಂಥ ವೆದರ್. ಪಾನಿಪುರಿ ತಿನ್ಕೊಂಡು ಮನೆಗೆ ಹೋದ್ರೆ ಸಿಗಲ್ಲ. ಹೋಳಿಗೆ ಮಾಡಿದ್ರು. ಹೋಗಿ ಒಂದು ವಿಡಿಯೋ ಮಾಡ್ಕೊಂಬ ಅಂತ ನನ್ನ ತಂಗಿಗೆ ಹೇಳಿದರೆ ಅವಳು ನೋಡಿ ಯಾವ್ಯಾವ ರೀತಿ ಎಷ್ಟು ಸಾಕತ್ತಾಗಿ ವಿಡಿಯೋ ಮಾಡ್ಕೊಂಬಂದಿದ್ದಾಳೆ ಅಂತ ಹೇಳಿ. ಆಮೇಲೆ ನಾವೆಲ್ಲರೂ ಭರ್ಜರಿಯಾಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಪೂಜಾ ಹೋಟೆಲ್ ಪೂಜಾ ಇಂಟರ್ನ್ಯಾಷನಲಲ್ಲಿ ಸೇಲ್ ಇತ್ತು ಅಂತ ಹೇಳಿಬಿಟ್ಟು ನಾವೆಲ್ಲರೂ ಬಂದ್ವಿ. ಇಲ್ಲಿ ಬಂದು ನೋಡಿದರೆ ಬರೀ ಬಟ್ಟೆಗಳು, ಅವು ಒಂಚೂರು ಚೆನ್ನಾಗಿದ್ದಿಲ್ಲ. ಫೋನಲ್ಲಿ ಹೇಳಿದ್ದು ನೋಡ್ತಿದ್ರೆ ಇಲ್ಲಂತೂ ಏನೂ ಚೆನ್ನಾಗಿದ್ದಿಲ್ಲ. ಸೊ ಆನ್ ದ ವೇ ನಾವು ಟೈಟಾನಿಕ್ ಶಿಪ್ ಪ್ರದರ್ಶನ ನೋಡಿಕೊಂಡು ಅಲ್ಲಿಂದ ಸೀದಾ ಹೋಗಿ ವಿಶಾಲ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಸೀದಾ ಮನೆ ಕಡೆ ಬಂದ್ವಿ.
ಹೀಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರ ಫೋನಲ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಇದು ನಿಮ್ಮ ಜೀವ ವ್ಲಾಗ್ಸ್. ಟಾಟಾ ಬಾಯ್ ಬಾಯ್, ಸಿ ಯು, ಶುಭರಾತ್ರಿ.